ಎರಡೂ ತಂಡಗಳ 12ನೇ ಆಟಗಾರರು 12th ಮ್ಯಾನ್ ನಮ್ಮ ಕಮೆಂಟೇಟರ್ ಬಾಕ್ಸ್ಗೆ ಬರಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಎನ್ಶಾರ್ ಮತ್ತು ಕೆವಿ ಫ್ಯಾಷನ್ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದ ಒಳಭಾಗದಲ್ಲಿ ಸಾಗ್ತಾ ಇರ್ತಕ್ಕಂಥ ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆಯಬಹುದಂತಹ ಸಾಧನೆಯನ್ನು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಮತ್ತು RHL ಹೋಮ್ ಲೋನ್ಸ್ ಇದರ ಒಂದು ವ್ಯವಸ್ಥಿತ ಹೋರಾಟದ ಮುಖಾಂತರವಾಗಿ ರಘು ಅವರ ಒಂದು ಹೋರಾಟ ಮತ್ತೆ ಮುಂಚೂಣಿಯ ಹಂತವನ್ನು ಕಾಣ್ತಾ ಇದೆ. ಅಲ್ಲಿ ಎನ್ ಸ್ಟಾರ್ 12ನೇ ಆಟಗಾರರು 12th ಮ್ಯಾನ್ ಬನ್ನಿ. ನೀವು ವಿಳಂಬ ಮಾಡಿದ್ರೆ ಮತ್ತಷ್ಟು ವಿಳಂಬವಾಗುತ್ತೆ, ಗಮನದಲ್ಲಿಟ್ಕೊಳ್ಳಿ. ಎನ್ ಸ್ಟಾರ್ 12th ಮ್ಯಾನ್ ಸರ್ ಅಲ್ಲಿ ಆಯೋಜಕರು ಕೊಟ್ಟಿರ್ತಕ್ಕಂಥ ಸಮವಸ್ತ್ರ ಧರಿಸಬೇಕು. ಗಮನಿಸಿಕೊಳ್ಳಿ ಆಟಗಾರರೇ, ಕಡ್ಡಾಯವಾಗಿ ಆಯೋಜಕರು ನೀಡಿರ್ತಕ್ಕಂಥ ಸಮವಸ್ತ್ರವನ್ನು ಧರಿಸ್ಕೋಬೇಕು. ಅಲ್ಲಿ ಕೆವಿ ಫ್ಯಾಷನ್ಸ್ ಆರಂಭಿಕ ಹಂತದ ಆಟಗಾರ. ಸಮವಸ್ತ್ರ ಸಂಘಟಕರು ಪ್ರತಿ ತಂಡಕ್ಕೂ ನೀಡಿದ್ದಾರೆ. ಆ ಸಮವಸ್ತ್ರಗಳನ್ನು ಧರಿಸಿಕೊಂಡೇ ಪಂದ್ಯಾಟವನ್ನು ಆಡಬೇಕು. ಇದರ ಮುಂದಿನ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಫ್ರೆಂಡ್ಸ್ ಬಾಗೇಪಲ್ಲಿ ಮತ್ತು MCC ಗೌರಿಬಿದನೂರು ಎರಡೂ ತಂಡಗಳ ನಾಯಕರು ಆಟಗಾರರು ಸಿದ್ಧತೆಯಲ್ಲಿರಬೇಕು. ಆರಂಭಿಕ ಹಂತದ 6 ಓವರ್ ಮುಕ್ತಾಯವಾದ ಕೂಡಲೇ ಟಾಸಿಗೆ ಬರಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಾಳೆ ಬೆಳಗಿನ ಅವಧಿಯ ಮೊದಲ ಪಂದ್ಯ ಪ್ರಕೃತಿ ನ್ಯಾಶ್ ಬೆಂಗಳೂರಿನ ತಂಡ ಪಾಂಚಜನ್ಯ ಕೋಟವನ್ನು ಎದುರಿಸ್ತಾರೆ. ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುವರ್ಣ ಅಕ್ಷರದಲ್ಲಿ ಬರೆಯಬಹುದಾದಂತಹ ಸಾಧನೆಯನ್ನು ಮಾಡುವಂತಹ ಸರ್ವ ಸಿದ್ಧತೆಯಲ್ಲಿರ್ತಕ್ಕಂತಹ RHL ಕಪ್ 2024ರ ಪಂದ್ಯಾಕೂಟ. ಇನ್ನಿಂಗ್ಸ್ ಮೊದಲ ಚೆಂಡು, ನೆಟ್ಟಲೇರ ಹೊಡೆತ, ಸುಲಭ ಕ್ಯಾಚ್ ಅನ್ನು ಸುಲಭವಾಗಿ ಕೈ ಚೆಲ್ಲಿದ್ದಾರೆ. ಸುಲಭವಾಗಿರ್ತಕ್ಕಂಥ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶ ಇತ್ತು, ಸುಲಭವಾಗಿ ಕೈ ಚೆಲ್ಲಿದ್ದಾರೆ. ಮೊದಲ ಚೆಂಡು ಮೊದಲ ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇರ್ತಕ್ಕಂಥ ಎಸೆತಗಾರ ರವಿ. ಸ್ವಲ್ಪ ಕ್ಷೇತ್ರರಕ್ಷಣೆ ಬದಲಾವಣೆಗಳನ್ನು ಕಾಣ್ತಾ ಇದ್ದಾವೆ. ಲಾಂಗ್ ಆಫ್ ವಿಭಾಗದ ಕ್ಷೇತ್ರರಕ್ಷಕ ಮಿಡಲ್ ವಿಭಾಗಕ್ಕಾಗಿ ಬರ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ, ಮತ್ತೆ ಬೌಂಡ್ರಿ. ಎರಡನೇ ಚೆಂಡಿನಲ್ಲಿ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ಮೊದಲ ಚೆಂಡಿನ ಒಂದು ಸುಲಭ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಅವಕಾಶ ಇದ್ರು ಕೂಡ ಅಷ್ಟೇ ಸುಲಭ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ. ಈ ಹಂತದಲ್ಲಿ 4 ಕೋಟಿಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 5ಕ್ಕೆ ತಲುಪ್ತಾ ಇದೆ. ನಗಿಸುವ ಬಲ್ಲಂತ ಗೊಂಬೆಗಳು ಸಿದ್ಧತೆಯನ್ನು ಪಡ್ಕೊಳ್ಬೇಕು. ಸಂಜೆಯ ಪರಿಸ್ಥಿತಿಯಲ್ಲಿ ಪ್ರೇಕ್ಷಕರ ಮನೋರಂಜನೆ ಕೊಡುವುದಕ್ಕಾಗಿ ನಗಿಸಬಲ್ಲಂತ 2 ಗೊಂಬೆಗಳು ಪ್ರೇಕ್ಷಕರನ್ನು ರಂಜಿಸ್ತಾ ಇದ್ದಾವೆ. ಮೊತ್ತ 6 ಓಟಗಳು
ಮತ್ತೆ ರವಿ ಬೀಸುವಂತಹ ಪ್ರಯತ್ನ, ಊಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಆರಂಭವನ್ನು ಪಡ್ಕೊಳ್ತಾ ಇದ್ದಾವೆ. ಊಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಮೊದಲ ಚೆಂಡಿನ ಒಂದು ಸುಲಭ ಕ್ಯಾಚ್, ಅವಕಾಶ ಇದ್ರೂ ಕೂಡ ಕ್ಯಾಚ್ ಅನ್ನು ಸುಲಭವಾಗಿ ಕೈ ಚೆಲ್ಲಿದ್ದಾರೆ. ಇವಾಗ ಮೊದಲ ಓವರ್ನಲ್ಲಿ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ನೇರ ಗುರಿ ದಾಖಲಾತಿ ಅವಕಾಶ ಇತ್ತು. ಒಂದು ವೇಳೆ ಡೈರೆಕ್ಟ್ ಆಗಿ ಹಿಟ್ ಆಗಿದ್ರೆ ಅಷ್ಟೇ ಶೀಘ್ರಗತಿಯಲ್ಲಿ ಅಂಗಣವನ್ನು ತೊರೆಯುವಂತಹ ಪ್ರಯತ್ನವನ್ನು ಮಾಡಬೇಕಾಯ್ತು. ಆಘಾತವನ್ನು ಕಾಣ್ತಾ ಇಲ್ಲ. ಕೇವಲ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಈ ಮುಖಾಂತರವಾಗಿ ಮೊದಲ ಓವರ್ ಮುಕ್ತಾಯದ ಬಳಿಕ ತನ್ನ ಮೊತ್ತ ಕೂಡ 7ಕ್ಕೆ ಯಾವುದೇ ಹೊದರಿ ಆಘಾತವನ್ನು ಕಾಣ್ತಾ ಇಲ್ಲ. 7 ಫಾರ್ ಲಾಸ್. ಪಂದ್ಯಾಟದ ನೇರ ಪ್ರಸಾರ. ಇವತ್ತಿನ ದಿನಗಳ ನಾವು ಕಂಡ ಹಾಗೆ ಪೈಪೋಟಿಯ ಜಗತ್ತು ಕಣ್ಣ ರೆಪ್ಪೆ ಮುಚ್ಚಿ ಅಳಿಸಿರೊಳಗ ಭಾಗದಲ್ಲಿ ಬಹಳಷ್ಟು ಹೋರಾಟದ ಪ್ರಯಾಸದ ಮುನ್ನಡೆಯನ್ನು ಕಾಣಬಲ್ಲಂತಹ ಪರಿಸ್ಥಿತಿಯ ನಡುವೆ ಈ ಒಂದು ಪಂದ್ಯಾಟದ ನೇರ ಪ್ರಸಾರದ ಕಾರ್ಯವೈಖರಿಯನ್ನು ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ದಿನದಿಂದ ದಿನಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಜ್ವಲತೆಯನ್ನು ಕಾಣ್ತಾ ಇರ್ತಕ್ಕಂಥ ಒಂದು ನೇರ ಪ್ರಸಾರದ ಕಾರ್ಯವೈಖರಿಯ ಸಂಸ್ಥೆ ಶಾಮೀರ್ ಅವರೊಂದು ಸಾರಥ್ಯದ S7 ನೇರ ಪ್ರಸಾರವಾಗಿ ಬಿತ್ತರಿಕೆಯನ್ನು ಮಾಡ್ತಾ ಇದೆ. ಮುಂದಿನ ದಿನಗಳ ಬಹಳಷ್ಟು ಪ್ರಾಮುಖ್ಯ ಪಂದ್ಯಾಟಗಳು S7 ಮುಖಾಂತರವಾಗಿ ಬಿತ್ತರಿಕೆಯನ್ನು ಕಾಣ್ತಾ ಇದೆ. ಮುಂದಿನ ವಾರದ ಕೋಟದ 40 ಗಜಗಳ ಪಂದ್ಯಾಕೂಟ, ಹೊಸನಗರದ ಬ್ರದರ್ಸ್ ಪಂದ್ಯಾಕೂಟ, ಮಲ್ಪೆಯ ಕಲ್ಮಾಡಿ ಟ್ರೋಫಿ ಪಂದ್ಯಾಕೂಟ, ಈ ರೀತಿ ಕೆಲವೊಂದು ಪ್ರಾಮುಖ್ಯ ಪಂದ್ಯಾಟಗಳು S7 ನೇರ ಪ್ರಸಾರದ ಮುಖಾಂತರವಾಗಿ ಬಿತ್ತರಿಸ್ತಾ ಇದೆ. ಸ್ಟ್ಯಾಂಪಿಂಗ್ ಅವಕಾಶ ಇತ್ತು. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ. ತಡ ಮೊತ್ತ ಕೂಡ 8ಕ್ಕೆ ತಲುಪ್ತಾ ಇದೆ. ನಾಳೆ ಬೆಳಗಿನ ಅವಧಿಯ ಮೊದಲ ಪಂದ್ಯ ಪ್ರೇಕ್ಷಕರನ್ನು ತುದಿಗಾಲಿನಲ್ಲಿ ನಿಲ್ಲಿಸಬಲ್ಲಂತ ಆರಂಭದ ಹಂತದ ಪಂದ್ಯವನ್ನು ಪಡ್ಕೊಳ್ಳುತ್ತೆ. ರಾಜ್ಯದ ಪ್ರಸಿದ್ಧ ತಂಡ ಪ್ರಕೃತಿ ನ್ಯಾಶ್ ಬೆಂಗಳೂರು ತಂಡ ಇವತ್ತಿನ ದಿನಗಳ ಟೆನಿಸ್ ಬಾಲ್ ನ ಹೊಸ ತಂಡವಾಗಿ ಯಶಸ್ಸನ್ನು ದಾಖಲಿಸ್ತಾ ಇರ್ತಕ್ಕಂಥ ಪಾಂಚಜನ್ಯ ಕೂಟವನ್ನು ಎದುರಿಸಾರೆ. ಆ ಬಳಿಕ ದಿನದ 2ನೇ ಪಂದ್ಯ ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ತಂಡ ನವ ಭಾರತ ಟೀಮ್ ಇಂಡಿಯಾವನ್ನು ಎದುರಿಸಾರೆ. ದಿನ 3ನೇ ಪಂದ್ಯದಲ್ಲಿ ಮೈಟಿ ಬೆಂಗಳೂರು ತಂಡ ಪ್ರಕೃತಿ ನ್ಯಾಶ್ ಅನ್ನು ಎದುರಿಸಾರೆ. ಮೈಟಿ ಬೆಂಗಳೂರು ಜಾನ್ಸನ್ ಸವಾಲನ್ನು ಎದುರಿಸದೆ. ಫ್ರೆಂಡ್ಸ್ ಬೆಂಗಳೂರಿನ ತಂಡ ಇಜಾನ್ ಸ್ಪೋರ್ಟ್ಸ್ ಉಡುಪಿಯನ್ನು ಎದುರಿಸದೆ. ಜಾನ್ಸನ್ ರಿಯಲ್ ಫೈಟರ್ಸ್ ಪಾಂಚಜನ್ಯ ಕೋಟವನ್ನು ಎದುರಿಸದೆ. ಜೈ ಕರ್ನಾಟಕ ಬೆಂಗಳೂರಿನ ತಂಡ ಇಜಾನ್ ಸ್ಪೋರ್ಟ್ಸ್ ಉಡುಪಿಯನ್ನು ಎದುರಿಸದೆ. ಈ ರೀತಿ ನಾಳೆ ಬೆಳಗಿನ ಅವಧಿಯಿಂದಲೇ ರಾಜ್ಯ ರಾಷ್ಟ್ರ ಮಟ್ಟದ ಒಂದು ಪಂದ್ಯಾಟಗಳ ಹೋರಾಟದ ಆಟಗಾರರು ತಂಡಗಳು ಹೋರಾಟವನ್ನು ಕೊಡ್ತದೆ. ತನ್ನ ಮೂಲಕ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಮಿಡ್ ವಿಕೆಟ್ ಸೀಮಾರೆಗೆ ಹೊರಭಾಗ ಕವಿಸ್ತಾ ಇದೆ. 6 ಸಾರಿ ಬಾರಿ ಆ ರೇಟಗಳ ಸೇರ್ಪಡೆ. ಆ ರೋಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 14 ಓಟಗಳು. 14 ಫಾರ್ ನೋ ಲಾಸ್. ಮತ್ತೆ ಶಾರ್ಟ್ ಆಗಿತ್ತು. ನಿರೀಕ್ಷಿತ ಹೊಡೆತಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ ಕೂಡ 15ಕ್ಕೆ ತಲುಪ್ತಾ ಇದೆ.
ಮೊದಲ 12 ಚರಣಗಳ ಪವರ್ ಪ್ಲೇ ಮುಕ್ತಾಯದ ಬಳಿಕ 15 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಎಂಡ್ ಆಫ್ 2 overs 15 ಫಾರ್ ನಲಾ ಸೋದರಿ ಆಘಾತವಿಲ್ಲದ ಅತ್ಯುತ್ತಮ ಆರಂಭವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಕೆವಿ ಫ್ಯಾಷನ್ ತಂಡ ಎನ್ ಸ್ಟಾರ್ ಯುನೈಟೆಡ್ ವಿರುದ್ಧವಾಗಿ ಮೊದಲ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಎಸೆತಗಾರ ರವಿ ಮತ್ತೆ ಮೂರನೇ ಓವರ್ನ ಚಾಲ್ತಿಯಲ್ಲಿ ಮೊದಲ ಪವರ್ ಪ್ಲೇ 12 ಚರಣಗಳ ಮುಕ್ತಾಯದ ಬಳಿಕ 15 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಎಂಡ್ ಆಫ್ 2 overs 15 ಫಾರ್ ಲಾಸ್. ಬಹಳ ಶೋತಮರ್ದೆ ಹೊಡೆತ ಚೆಂಡು ಲಾಂಗ್ ಲೆಗ್ ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬೈ ರೂಪದಲ್ಲಿ ಬೌಂಡ್ರಿ ಇರುವಂತಹ ಸೂಚನೆ ಬರ್ತಾ ಇದೆ. ಅಲ್ಲಿ ವೈಡ್ ಚೆಕಿಂಗ್ ಆಗಿ ರಿವ್ಯೂ ಅನ್ನು ಥರ್ಡ್ ಅಂಪೈರ್ ರೂಪದಲ್ಲಿ ಘೋಷಿಸ್ತಾ ಇದ್ದಾರೆ. ಅಲ್ಲಿ ಆಟಗಾರರು ಗಮನಿಸಿ, ಒಂದು ರಿವ್ಯೂ ಸಕ್ಸಸ್ಫುಲ್ ಆದ್ರೆ ಮಾತ್ರ ಮುಂದಿನ ಹಂತದ ರಿವ್ಯೂ ಇರುತ್ತೆ, ಇಲ್ಲದಿದ್ರೆ ಆ ರಿವ್ಯೂ ಖತಮ್ ಆಗಿರುತ್ತೆ. ಗಮನದಲ್ಲಿ ಇಟ್ಕೊಳ್ಳಿ. ಎರಡೂ ತಂಡಗಳಿಗೆ ಒಂದೊಂದು ರಿವ್ಯೂ ಅವಕಾಶ ಇದೆ. ಗುಡ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಕೇವಲ ಬೈ ರೂಪದಲ್ಲಿ ಬೌಂಡ್ರಿ ಅವಕಾಶ ಮಾಡಿಕೊಟ್ರು. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 19. ಮತ್ತೆ ಬೀಸುವಂತಹ ಪ್ರಯತ್ನಗಳು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ತನ್ನ ಮೊತ್ತ 19 ಓಟಗಳು. ಶಪಾಡ್ ಮಾಡಿಕೊಂಡು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 20. ಚಾಲ್ತಿಯ 3ನೇ ಓವರ್ನಲ್ಲಿ ಹೋದರೆ ಆಘಾತವಿಲ್ಲದ ಅತ್ಯುತ್ತಮ ಆರಂಭವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಕೆವಿ ಫ್ಯಾಷನ್ ಎನ್ ಸ್ಟಾರ್ ಯುನೈಟೆಡ್ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಎನ್ ಸ್ಟಾರ್ ಯುನೈಟೆಡ್ ಬಾಗೇಪಲ್ಲಿ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಸ್ಲೋ ಓವರ್ ಚೆಂಡು, ಜಾಡ್ಮೆ ಆಟ. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ಒಂದು ಬಹಳಷ್ಟು ಕಾನ್ಫಿಡೆನ್ಸ್ ಯುಕ್ತವಾಗಿರ್ತಕ್ಕಂಥ ಲೆಕ್ಕಾಚಾರದ ಆಟವನ್ನು ಆಡ್ತಾ ಇರ್ತಕ್ಕಂಥ ಕೆವಿ ಫ್ಯಾಷನ್ ಆಟಗಾರರು ಮೊದಲ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡ್ತಾ ಇದ್ದಾರೆ. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 22ಕ್ಕೆ ತಲುಪ್ತಾ ಇದೆ. ಕೊನೆ ಚೆಂಡು ಡಿಪೆಕ್ಷ ಕವರ್ಸ್ ಭಾಗದಲ್ಲಿ ಬಹಳ ಶೋತವರದ ಹೊಡೆತ. ಒಂದೋಟ, ಎರಡನೇ ಓಟವನ್ನು ಕೂಡ ಪೂರ್ತಿಗೊಳಿಸುವಂತಹ ಪ್ರಯತ್ನದಲ್ಲಿದ್ರು. ಈ ಹಂತದಲ್ಲಿ ಅದೃಷ್ಟದ ಆಟ. ರನ್ಔಟ್ ರೂಪದಲ್ಲಿ ಮೊದಲ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ ಕೆವಿ ಫ್ಯಾಷನ್ ತಂಡ. ಓಟವನ್ನು ಕಸಿಯುವಂತ ಪ್ರಯತ್ನ ಮಾಡಿದ್ರು. ಆ ಒಂದು ಅಂಶವೇ ಇಲ್ಲಿ ಮುಳುವಾಗ್ತಾ ಇದೆ. ಮೊದಲ ಹೊದ್ದರಿ ರೂಪದಲ್ಲಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಕೆವಿ ಫ್ಯಾಷನ್ 3ನೇ ಓವರ್ ಮುಕ್ತಾಯಕ್ಕೆ 23.
ಎಲ್ಲ ತಂಡಗಳ ಆಟಗಾರರಿಗೆ ಮತ್ತೆ ಸೂಚನೆ ಸಂಘಟಕರು ಕೊಡ್ತಾ ಇದ್ದಾರೆ. ಪಿಚ್ನ ಮೇಲ್ಭಾಗದಲ್ಲಿ ಓಡಾಟ ನಡೆಸಬಾರ್ದನ್ನುವಂತ ಸ್ಪಷ್ಟ ಸೂಚನೆ ರವಾನಿಸಿದ್ದಾರೆ. ಇನ್ನು ಮುಂದಿನ ಹಂತದಲ್ಲಿ ಆ ರೀತಿಯ ತಪ್ಪುಗಳ ದಾಖಲಾತಿಯನ್ನು ಕಂಡ್ರೆ ಪ್ರತಿ ಹಂತದಲ್ಲೂ ಕೂಡ ಒಂದೋಟಗಳ ಬೈನಸ್ ಆಗುತ್ತೆ ಅನ್ನುವಂತ ಸೂಚನೆ ಸಂಘಟಕರು ನೀಡಿದ್ದಾರೆ, ಗಮನದಲ್ಲಿಟ್ಕೊಳ್ಳಿ. ಹೊಸ ಬೌಲರ್ ಮನೋಜ್, ಪಂದ್ಯಾಟದ ರೂವಾರಿಗಳಾಗಿರ್ತಕ್ಕಂಥ ರಘು ಅವರ ಬೌಲಿಂಗ್ ಎಂಡ್ ಅನ್ನು ಬಳಸ್ಕೊಳ್ತಾ ಇದ್ದಾರೆ. ನಾಲ್ಕನೆಯವರ ಮೊದಲ ಚೆಂಡು ಶಾಟ್ ಆಗಿತ್ತು, ತನ್ನ ಮೂಲಕ ಬಿರುಸಿನ ಹೊಡೆತ, ಚೆಂಡು ಸೀಮಾರೇಖೆ ಹೊರಭಾಗದ ಕ್ರಮಿಸ್ತಾ ಇದೆ. ಸಿಕ್ಸರ್ ಈ ಬಾರಿ ಚೆಂಡಿನ ಲಾಭವನ್ನು ಪಡ್ಕೊಂಡ್ರು. ಬಿರುಸಿನ ಸಿಕ್ಸರ್ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ 6 ಔಟ್ಗಳ ಮುಖಾಂತರವಾಗಿ. ಲೋಕಲ್ ಚೆಂಡು ಯಾರ್ಕರ್ಲ್ ಅಂತ ಎಸೆತ. ಆಟಗಾರರ ಏಕಾಗ್ರತೆಯನ್ನು ಪರೀಕ್ಷಿಸಬಲ್ಲಂತ ಕ್ವಿಕರ್ ಡೆಲಿವರಿಗಳು, ಬ್ಲಾಕಲ್ ಚೆಂಡುಗಳು ಆಟಗಾರರಿಗೆ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ತನ್ನ ಮೊತ್ತ 20. ತನ್ನ ಮೊತ್ತ 30. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ, ಕ್ಲೀನ್ ಬೋಲ್ಡ್ ರೂಪದಲ್ಲಿ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಎರಡನೇ ಹೊದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಕೆವಿ ಫ್ಯಾಷನ್. ಒಂದೆಡೆ ಓಟಗಳು ಸರಾಗವಾಗಿ ಬರ್ತಾ ಇದ್ರು ಕೂಡ ಸ್ವಲ್ಪ ಮಟ್ಟಿಗೆ ಎರಡನೇ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಒಂದು ಹಂತದಲ್ಲಿ 23ಕ್ಕೆ ನೋಲಾಸ್, ಸದ್ಯ 30ರ ಹಂತದಲ್ಲಿ ಎರಡನೇ ಹೊದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಕೆವಿ ಫ್ಯಾಷನ್ ಹೊಸ ಆಟಗಾರ ರಾಮ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಒಂದು ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ. ಮೊತ್ತ 30 ಓಟಗಳು. ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆಯಬಲ್ಲಂತಹ ಸಾಧನೆಯನ್ನು ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣಬಲ್ಲಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಮತ್ತು RHL ಹೋಮ್ ಲೋನ್ ನ ವ್ಯವಸ್ಥಿತ ಹೋರಾಟ. ಬಹಳಷ್ಟು ಉತ್ತಮ ಹೊಡೆತವನ್ನು ದಾಖಲೆ ಸ್ಕ್ವಾರ್ಲ ವಿಭಾಗದಲ್ಲಿ ಅಷ್ಟೇ ಉತ್ತಮ ಕ್ಷೇತ್ರಕ್ಷಣ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ 30, 1 ಓಟಗಳು. ಕಳೆದ 3 ರಿಂದ 4 ತಿಂಗಳ ಹಿಂಭಾಗದಲ್ಲಿ ಇದೇ ಕ್ರೀಡಾಂಗಣದಲ್ಲಿ ಒಂದು ವ್ಯವಸ್ಥಿತ ಹೋರಾಟದ ಪಂದ್ಯಾಟ ನಡೆಸಬೇಕನ್ನುವಂತ ಇರಾದೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ RHL ಹೋಮ್ ಲೋನ್ಸ್ ಸ್ವಲ್ಪ ಮಟ್ಟಿಗೆ ವರುಣನ ಅಪಕೃಪೆ ಪಂದ್ಯಾಟಕ್ಕೆ ಅಡೆತಡೆ ನೋಡಿತ್ತು. ಆದ್ರೂ ಕೂಡ ಬಹಳಷ್ಟು ಆ ಸಂದರ್ಭದಲ್ಲಿ ಬಹಳಷ್ಟು ಹೋರಾಟದ ಪ್ರಯತ್ನ ಮುಂದುವರಿಸಿದ್ರು ಕೂಡ ಪಂದ್ಯಾಟವನ್ನು ಮುಂದೂಡುವಂತ ಒಂದು ಪ್ರಯತ್ನವನ್ನು ಸಂಘಟಕರು ಮಾಡಿದ್ರು. ಇವಾಗ 3 ತಿಂಗಳ ಬಳಿಕ ಇದೇ ಕ್ರೀಡಾಂಗಣ ಒಳಭಾಗದಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ RHL ಕಪ್ 2024ರ ಪಂದ್ಯಾಕೂಟ. ಪಂದ್ಯಾಟಕ್ಕೆ ಯಾವುದೇ ರೀತಿಯ ಚ್ಯುತಿ ಬಾರದೆ ಹಾಗೆ ಅತ್ಯುತ್ತಮ ವ್ಯವಸ್ಥಿತ ಹೋರಾಟದ ಮುನ್ನಡೆಯನ್ನು ಕಾಣ್ತಾ ಇರ್ತಕ್ಕಂಥ ಸಂದೀಪ್ ರೆಡ್ಡಿ ಮತ್ತು ರಘು ಅವರ ವ್ಯವಸ್ಥಿತ ಹೋರಾಟದಲ್ಲಿ ಇವತ್ತು ಬೆಳಗಿನ ಅವಧಿಯಿಂದಲೇ ಅತ್ಯುತ್ತಮ ಪಂದ್ಯಗಳು ಆರಂಭವನ್ನು ಪಡ್ಕೊಂಡಿತ್ತು. ಇವಾಗ ಪಂದ್ಯಾಟದ ಮೊದಲ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಎರಡನೇ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಬಾಗೇಪಲ್ಲಿ ಮತ್ತೆ MCC ಗೌರಿಬಿದನೂರು ನಾಯಕ ಟಾಸ್ಗೆ ಬರ್ಬೇಕೆನ್ನುವಂತ ಕರೆ ಕೊಡ್ತಾ ಇದ್ದೇವೆ. ವಿಳಂಬಕ್ಕೆ ಅವಕಾಶ ಮಾಡಿಕೊಡ್ಬೇಡಿ, ಯಾಕಂತ ಹೇಳಿದ್ರೆ ಇನ್ನು ಕೆಲವು ಪಂದ್ಯಗಳು ಸಾಗಬೇಕಾಗಿದೆ. ಜೊತೆಗೆ ನಮಗೊಂದು ಬಹಳಷ್ಟು ಪ್ರಾಮುಖ್ಯವಾಗಿರ್ತಕ್ಕಂಥ ಪ್ರದರ್ಶನ ಪಂದ್ಯ ಕೂಡ ನಡೆಯಬೇಕಾಗಿದೆ. ಬಹಳಷ್ಟು ಉತ್ತಮವಾದ ಹೊಡೆತ, ಸುರಕ್ಷಿತ ಗ್ಯಾಪ್ ಶಾಟ್,
ಡೀಪ್ ಸ್ಕ್ವೇರ್ ಲೆಗ್ ಸೀಮಾರೇಖೆ ಹೊರಭಾಗದಲ್ಲಿ ಕ್ರಮಿಸ್ತಾ ಇದೆ. ಬೌಂಡ್ರಿ. ಮೊತ್ತ 36. 5ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಂದು ಸುರಕ್ಷಿತ ಮೊತ್ತದ ಕಡೆಗೆ ದಾಪುಗಳನ್ನು ನೀಡ್ತಾ ಇರ್ತಕ್ಕಂಥ ಕೆವಿ ಫ್ಯಾಷನ್. ಬೈ ರೂಪದಲ್ಲಿ ಮತ್ತೆ ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ. ತಡ ಮೊತ್ತ 37ಕ್ಕೆ ತಲುಪ್ತಾ ಇದೆ. ಈ ರೀತಿಯ ಓಟಗಳು ದಾಖಲಾತ ಎಂದು ಕಂಡು ಕೂಡ 45-50 ಓಟವನ್ನು ದಾಖಲಿಸಬಲ್ಲಂತಹ ಸಾಧ್ಯತೆಯ ಪಂದ್ಯ. ಮತ್ತೆ ಗಲಿ ಭಾಗದಲ್ಲಿ ಹೊರತುಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. ಕ್ಷೇತ್ರ ರಕ್ಷಣೆ ಹೊಂದಾಣಿಕೆ ಕೊರತೆ. ಬೌಂಡ್ರಿ ಬರ್ತಾ ಇದೆ. 2ರ ಬದಲಿಗೆ 4 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಪಂದ್ಯಾಟದ ವೀಕ್ಷಣೆಗಾಗಿ ಪ್ರೇಕ್ಷಕ ವರ್ಗಕ್ಕಾಗಿ ಕೂಡ ಬಹಳಷ್ಟು ಅಚ್ಚುಕಟ್ಟಾದ ಒಂದು ಗ್ಯಾಲರಿ ವ್ಯವಸ್ಥೆಯನ್ನು ಕೂಡ ಈ ಪಂದ್ಯಾಕೃತ ಮುಖಾಂತರವಾಗಿ ಮಾಡಲಾಗಿದೆ. ಒಂದು ವ್ಯವಸ್ಥಿತ ಹೋರಾಟದ ಪಂದ್ಯಾಕೂಟ. ಶಾಟ್ ಆಗಿತ್ತು. ಬಹಳಷ್ಟು ಬರುತ್ತೆ. ಹೊಡೆತ. ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ಕ್ರಮಿಸ್ತಾ ಇದೆ. ಬಹಳ ಸುಂದರತೆ. ಒಂದು ಕವರ್ ಡ್ರೈವ್ ಸೀಮಾರೇಖೆಯನ್ನು ಹೊರಭಾಗವನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 47-47. ಐದನೇ ಬಾರಿ ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ತಡ ಮೊತ್ತ 47. ಬೀರಸಿರ ಹೊಡೆತ. ಮಾತ್ರ ಸುರಕ್ಷಿತ ಗ್ಯಾಪ್ ಶಾಟ್. ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಅಂಚಿನಲ್ಲಿ ಒಂದು ಅತ್ಯುತ್ತಮ ಮಟ್ಟದ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 48 ಓಟಗಳು. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. 10ರ ಸಮೀಪದಲ್ಲಿ ಸರಾಸರಿಯಲ್ಲಿ ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. ನೇರ ಹೊಡೆತವನ್ನು ದಾಖಲಿಸಿದ್ದಾರೆ. ತನ್ಮೂಲಕ ಬಹಳಷ್ಟು ಉತ್ತಮತೆ ಒಂದು ಕ್ಯಾಚ್ ಅನ್ನು, ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹೊದ್ದರಿಯ ನಷ್ಟ. 3ನೇ ಹೊದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಕೆವಿ ಫ್ಯಾಷನ್. ಎಂಡ್ ಆಫ್ 5 ಓವರ್ಸ್. 5 ಓವರ್ಗಳ ಮುಕ್ತಾಯದ ಬಳಿಕ 48ಕ್ಕೆ 3. ಅಲ್ಲಿ ಬ್ಯಾಟ್ಸ್ಮನ್ ನೇಮ್ ರಿಜ್ವಾನ್, ಹೊಸ ಆಟಗಾರ. ಕೊನೆಯವರೆಗಾಗಿ ಮತ್ತೆ ಮನೋಜ್. ಸ್ಕ್ವೇರ್ ಲೆಗ್ ಸೀಮಾರೇಖೆ ಅಂಚಿನಲ್ಲಿ ಬಹಳ ಶೋತ ಬರದ ಹೊಡೆತ.
ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ಕ್ರಮಿಸ್ತಾ ಇದೆ. ಮತ್ತೆ 6 ಓಟಗಳ ಸೇರ್ಪಡೆ. ಐವತ್ತ 4 ಓಟಗಳು. ಅಂತಿಮ ಹಂತದ 5 ಚೆಂಡುಗಳು ಬಾಕಿ ಉಳಿತಾ ಇದ್ದಾವೆ. ಅದೆಷ್ಟು ಓಟನ್ನು ಪ್ರಾಮುಖ್ಯದ ಮೊದಲ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ದಾಖಲಿಸ್ತಾರಂತ ನೋಡಬೇಕಾಗಿದೆ. ಗತಿ ಪರಿವರ್ತನೆ ಚೆಂಡು ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 4 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದ್ದಾವೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ 60ಕ್ಕೂ ಮೇಲ್ಸಾರದ ಓಟವನ್ನು ದಾಖಲಿಸಬಲ್ಲಂತ ಒಂದು ಸಾಮರ್ಥ್ಯದ ಪಂದ್ಯ. ಡಿಪಕ್ಷ ಕವರ್ ಕ್ಷೇತ್ರಕ್ಷಕನ ಶಿರದ ಮೇಲ್ಭಾಗದಲ್ಲಿ ಅತ್ಯುತ್ತಮ ಹೊಡೆತ. ಒಂದೋಟ, ಎರಡನೇ ಓಟವನ್ನು ಕೂಡ ಪೂರ್ತಿಗೊಳಿಸಿದ್ದಾರೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 56ಕ್ಕೆ ತಲುಪ್ತಾ ಇದೆ. 56. ಘನತೆ ಗೌರವದ ಹೋರಾಟಗಾರಿ ಮೊತ್ತದ ಕಡೆ ಮುಖ ಮಾಡ್ತಾ ಇರ್ತಕ್ಕಂಥ ತಂಡ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ ಹಂತದ 2 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಪಂದ್ಯಾಟದ ಪ್ರಮುಖ ಆಯೋಜಕರಾಗಿ RHL ಹೋಮ್ ಲೋನ್ಸ್ ಅಂಡ್ ಕನ್ಸಲ್ಟೆನ್ಸಿ ಚಿಕ್ಕಬಳ್ಳಾಪುರ ಅತ್ಯುತ್ತಮ ಪ್ರೋತ್ಸಾಹ ಸಹಕಾರವನ್ನು ಕೊಡ್ತಾ ಇದ್ದಾರೆ ಪಂದ್ಯಾಟದ ಯಶಸ್ಸಿಗೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಮೊತ್ತ 56. ಕೊನೆಯ 1 ಚೆಂಡು ಆರಂಭಿಕ ಹಂತದಲ್ಲೇ ಬಾಕಿ ಉಳಿತಾ ಇದೆ. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ, ತನ್ಮೂಲಕ ರನ್ಔಟ್ ಅನ್ನುವಂತಹ ಸೂಚನೆ ಬರ್ತಾ ಇದೆ. 57 ಓಟವನ್ನು ದಾಖಲಿಸಿದ್ದಾರೆ. 58ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಪಂದ್ಯಾಟದ ಮೊದಲ ಫ್ರೀ ಕ್ವಾರ್ಟರ್ ಫೈನಲ್ ಹಂತದ ಜಯವನ್ನು ದಾಖಲಿಸಬೇಕಾದ್ರೆ ಅನ್ಸಾರ್ ಯುನೈಟೆಡ್ ಬಾಗೇಪಲ್ಲಿ 36 ಎಸೆತ 58 ಓಟಗಳನ್ನು ಸವಾಲನ್ನು ಕಾಣಬೇಕಾಗಿದೆ. ಈ ಹಂತದಲ್ಲಿ ಯಶಸ್ಸನ್ನು ಕಂಡ್ರೆ ಮೊದಲ ತಂಡವಾಗಿ ಸೆಮಿಫೈನಲ್ ಕ್ವಾರ್ಟರ್ ಫೈನಲ್ ಹಂತದ ತೇರ್ಗಡೆಯನ್ನು ಪಡ್ಕೊಳ್ತಾರೆ. Thank you, DJ. Thank you, DJ Abbas. ಚಿಕ್ಕಬಳ್ಳಾಪುರ ಅಂಡ್ ಮುಂದಿನ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಫ್ರೆಂಡ್ಸ್ ಬಾಗೇಪಲ್ಲಿ ವರ್ಸಸ್ MCC ಗೌರಿಬಿದನೂರು. ಕ್ಯಾಪ್ಟನ್ ನಮ್ಮ ಜೊತೆಗೆ ಜಾಯ್ನ್ ಆಗಬೇಕು. MCC ಕ್ಯಾಪ್ಟನ್ ಪ್ಲೀಸ್ ನಮ್ಮ ಜೊತೆಗೆ ಜಾಯ್ನ್ ಆಗಬೇಕು. ಈಗಾಗಲೇ ಫ್ರೆಂಡ್ಸ್ ಬಾಗೇಪಲ್ಲಿ ಕ್ಯಾಪ್ಟನ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. MCC ಇದ್ದಾರಾ? ಎಸ್ ಇದ್ದಾರೆ. ಐವತ್ತ 8ರ ಸವಾಲನ್ನು ಚೇಸ್ ಮಾಡಬೇಕಾಗಿದೆ ಅನ್ಸ್ಟಾರ್ ಯುನೈಟೆಡ್ ಬಾಗೇಪಲ್ಲಿ ಆಟಗಾರರು. ಆ ಒಂದು ಲೆಕ್ಕಾಚಾರದಲ್ಲಿ ಯಶಸ್ಸನ್ನು ಕಂಡ್ರೆ ಮೊದಲ ತಂಡವಾಗಿ ಕ್ವಾರ್ಟರ್ ಫೈನಲ್ ಹಂತವನ್ನು ಪಡ್ಕೊಳ್ತಾರೆ. ಲೆಕ್ಕಾಚಾರ ತಪ್ಪಿದ್ರೆ ಈ ಹಂತದಲ್ಲಿ ಮತ್ತೊಮ್ಮೆ ಕ್ಷಣದಲ್ಲಿ ಬದಲಾವಣೆ ಕಂಡುಕೊಳ್ಳುತ್ತಾ ಇದ್ದಾರೆ. ಮುಂದಿನ ಹಂತಕ್ಕಾಗಿ ಭಾನು ಪ್ರಕಾಶ್. And thank you, pre-quarter final number 2
ಫ್ರೆಂಡ್ಸ್ ಬಾಗೇಪಲ್ಲಿ ಕ್ಯಾಪ್ಟನ್ ಶ್ರೀಕಾಂತ್ ಸ್ವಾಗತ ನಿಮಗೆ. MCC ಗೌರಿ ಬಿದನೂರು ರೆಹಮಾನ್ ಖಾನ್ ಅವರೇ ಸ್ವಾಗತ ನಿಮ್ಗೆ. ಅಂಡ್ ಸುನಿಲ್ ನಮ್ಮ ಭವನೀತ್ ಸುಜುಕಿ ಈ ತಂಡದ ಈ ಒಂದು ಕಂಪನಿ ಪರವಾಗಿ ಬಂದಿದ್ದಾರೆ. ಅಂಡ್ ಸುನಿಲ್ ಅವರೇ ನಮ್ಮ ಟಾಸ್ ಅನ್ನು ನೆರವೇರಿಸಿಕೊಡ್ಬೇಕು. ಹೆಡ್ ಟಾಸ್ ವಿನ್ ಬೈ MCC ಗೌರಿ ಬಿದನೂರು. ರೆಹಮಾನ್ ಖಾನ್ ಅವರೇ ಏನೇನು ಆಯ್ಕೆ ಮಾಡ್ಕೋತೀರಾ? ಹೇಗೆ ಅನಿಸ್ತಿದೆ RHL ಕ್ರಿಕೆಟ್ ಹಬ್ಬ? ಚೆನ್ನಾಗಿ ಅನಿಸ್ತಾ ಇದೆ. ಎಸ್ 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 ಶ್ರೀಕಾಂತ್ ಸರ್ ಹೇಗೆ ಅನಿಸ್ತಿದೆ? ತುಂಬ ಚೆನ್ನಾಗಿ ಅನಿಸಿದೆ. ರಘು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಎರಡನೇ ಸರಿ ಮಾಡ್ತಿರೋದು, ಈ ಥರ ಮಾಡ್ತಾರೆ ಇಲ್ಲ ಅನ್ಕೊಂಡಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇಯರ್ ಸೀಸನ್ 2 ಎಕ್ಸ್ಪೆಕ್ಟ್ ಮಾಡ್ತೀರಾ? ಮಾಡಿದ್ರೆ ಸೀಸನ್ 2 ಎಕ್ಸ್ಪೆಕ್ಟ್ ಮಾಡೋಣ ಅದರಲ್ಲಿ. ಎಸ್, ಥ್ಯಾಂಕ್ ಯು ಕ್ಯಾಪ್ಟನ್ ಶ್ರೀಕಾಂತ್ ಅವರೇ, ಥ್ಯಾಂಕ್ ಯು ರೆಹಮಾನ್ ಖಾನ್ ಅವರೇ. ಅಂಡ್ ಟಾಸ್ ಅನ್ನ ಗೆದ್ದಿರುವಂತ MCC ಗೌರಿ ಬಿದನೂರು ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡ್ತಾರೆ. O2 ಕಾಂಬಾಕ್ಸ್. ಧನ್ಯವಾದಗಳು ಪ್ರಶಾಂತ್ ಮಲ್ಪಾಡಿ ಅವರೇ. 36 ಎಸೆತ 58 ಓಟಗಳ ಒಂದು ಟಾರ್ಗೆಟ್ ಸಂಖ್ಯೆ ಕೂಡ ಇದೆ. ಆ ವೈಡ್ ಬಾಲ್ ಚೆಕಿಂಗ್ ರಿವಿಂಗ್ ಅನ್ನ ಕೊಡ ಮಾಡ್ತಾ ಇದ್ದಾರೆ. ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ದಯವಿಟ್ಟು ಗಮನಿಸಿ, ಎರಡೂ ಡಗೌಟ್ಸ್ ಗಳೇನಿದೆ ನೋಡಿ, ಅದು ಪ್ಲೇಯರ್ಸ್ ಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಬಾಕಿ ಉಳಿದವರು ಅದನ್ನ ವಿಕೆಟ್ ಮಾಡಿಕೊಡ್ಬೇಕು ಎನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಪ್ಲೇಯರ್ಸ್ ಗಳಿಗೆ ಅನುವನ್ನು ಮಾಡಿಕೊಡ್ಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಎಸ್, ಗುಡ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಪಂದ್ಯಾಟವನ್ನ ಮುಂದುವರಿಸುವುದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. 58ರ ಸವಾಲನ್ನು ಕಂಡಿರುವಂತ ಯಂಗ್ಸ್ಟಾರ್ ಯುನೈಟೆಡ್ ಬಾಗೇಪಲ್ಲಿಯ ತಂಡ 35 ಚೆಂಡುಗಳಲ್ಲಿ ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ. KV ಫ್ಯಾಷನ್ಸ್ ಶಿಡ್ಲಘಟ್ಟವನ್ನು ಎದುರಿಸ್ತಾ ಇದೆ ಕೂಡ. ಲಕ್ಷ್ಮಣ ಹೆಸರುವಂತ ಚೆಂಡು ನಡುವುಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಕೂಡ. ಸೆಕೆಂಡ್ ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿನ ದಾಖಲಾಗ್ತಾ ಇದೆ. ರಘು ಮತ್ತು ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನು ಮತ್ತೆ ಮಾಡ್ತಾ ಇದ್ದಾರೆ. ಮತ್ತೆ ಊಟವನ್ನು ದಾಖಲಿಸ್ತಾ ಇಲ್ಲ ಕೂಡ. ಸತತ 3 ಚೆಂಡುಗಳ ಮುಕ್ತಾಯದ ಹಂತದಲ್ಲಿ 0 ಓಟುಗಳು ದಾಖಲಾಗ್ತಾ ಇದೆ. ಡಾಲರ್ ಚೆಂಡುಗಳ ಮೊದಲ ಒಂದು ಆರಂಭಿಕ ಪವರ್ ಪ್ಲೇ ಹಂತದಲ್ಲಿ ದಾಖಲಿಸುವ ಹಂತಕ್ಕೆ ಬರ್ತಾ ಇದ್ದಾರೆ. ಕೆವಿ ಫ್ಯಾಷನ್ಸ್ ಶಿಡ್ಲಘಟ್ಟದ ಪರವಾಗಿ. ಭಾರತ್ಗೆ ಸೇರುವಂತ ಚೆಂಡು ಮತ್ತೆ ಓಟವನ್ನು ನೀಡ್ತಾ ಇಲ್ಲ. ಗುಡ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಮೊದಲ ಒಂದು ಹಂತದ 4 ಚೆಂಡುಗಳ ಮುಕ್ತಾಯದ ಹಂತದಲ್ಲಿ ಕೇವಲ 0 ಓಟುಗಳು. ಯಾವುದೇ ಓಟವನ್ನು ದಾಂಡಿಗರು ಮೊದಲ ಪವರ್ ಪ್ಲೇ ಹಂತ 4 ಚೆಂಡು ದಾಖಲಿಸ್ತಾ ಇಲ್ಲ ಕೂಡ. ಭರತ್ ರೆಡ್ಡಿ ಮತ್ತೆ ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾರೆ.
ಸ್ಟೆಪ್ ಔಟ್ ಅನ್ನು ಮಾಡಿದ್ರೆ ಮತ್ತೆ ಲೆಫ್ಟ್ ಶಾಟ್ ಕಾಣಬಲ್ಲ ಚೆಂಡು ಲಾಗಾನಿ ಭಾಗವನ್ನು ಕಂಡುಕೊಳ್ತಾ ಇದೆ. ಒಂದು ಓಟಗಳ ಸೇರ್ಪಡೆ. ಕ್ಷೇತ್ರಾಕ್ಷರ ಮುಂಜಾಗಿ ಎರಡನೇ ಓಟವನ್ನು ಕೂಡ ಆರಂಭ ಹಂತ ದಾಖಲಿಸಿದ್ರು. ತನ್ನ ಮೊತ್ತ 2 ಓಟಗಳನ್ನು ತಲುಪ್ತಾ ಇದೆ. ಕೊನೆಯ ಒಂದು ಚೆಂಡು ಕೂಡ ಚಾಲ್ತಿಯ ಮೊದಲನ್ನು ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಕ್ಷೇತ್ರಕ್ಷಣ ಮತ್ತೆ ಬದಲಾವಣೆ ಮಾಡ್ತಾ ಇದೆ. ಪವರ್ ಪ್ಲೇ ಹಂತ ಮೊದಲನ ಅಂತಿಮ ಚೆಂಡಿಯಾಗಿ ರಿವರ್ಸ್ ಶಾಟ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ ಕೂಡ. ಮುಕ್ತಾಯ ಕಂಡಿರುವಂತಹ ಆರಂಭಿಕ ಓವರ್ 6 ಚೆಂಡುಗಳ ಮುಕ್ತಾಯದಲ್ಲಿ ತನ್ನ ಮೊತ್ತ 2 ಫಾರ್ ವಿದೌಟ್ ಲಾಸ್. ಎರಡನೇ ಓವರ್ಗಾಗಿ ಬೌಲರ್ ರಾಮ್ ಪರಿಚಯವನ್ನು ಮಾಡ್ತಾ ಇದೆ. ಶಾಟ್ ರಾಸಿಂಗ್ ಡಾಲ್ವಾರೆ ಇತರ ಮೇಲೆ ಲೆಫ್ಟ್ ಶಾಟ್ ಕಾಣಬಲ್ಲ ಚೆಂಡು. ಎರಡನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ಬೊಂಬೆ ಕುಣಿತಗಳ ಮುಖಾಂತರವಾಗಿ ಪ್ರೇಕ್ಷಕರನ್ನು ರಂಜಿಸುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಮೊದಲ ಬೌಂಡ್ರಿ ಸೇರ್ಪಡೆ 6ಕ್ಕೆ ನೋಲಾಸ್ ಚಾಲ್ತಿಯ ಎರಡನೇ ಓವರ್ನಲ್ಲಿ. ಇದ ಮತ್ತೆ ಲೆಫ್ಟ್ ಶಾಟ್ ಕಾಣಬಲ್ಲ ಚೆಂಡು. ಎರಡನೇ ಚೆಂಡು ಅವಕಾಶ ಮಾಡಿಕೊಟ್ರು. ಪರ್ಫೆಕ್ಟ್ ಆಗಿರುವಂತಹ ಒಂದು ಜಡ್ಜ್ಮೆಂಟ್ ಕ್ಯಾಚ್ ಅನ್ನು ಪಡ್ಕೊಳ್ಳುವ ಮುಖಾಂತರವಾಗಿ ಮೊದಲ ವಿಕೆಟ್ ಪತನವನ್ನು ಕಾಡ್ತಾ ಇದೆ ಕೂಡ. ಮೊದಲ ಆಘಾತವನ್ನು ಕಂಡಿರುವಂತಹ ತಂಡ 6ಕ್ಕೆ 1 ಯಂಗ್ ಸ್ಟಾರ್ ಬಾಗೇಪಲ್ಲಿಯ ತಂಡ 58 ಓಟ್ಗಳ ಒಂದು ಸವಾಲನ್ನು ಕಟ್ಕೊಳ್ತಾ ಇದೆ. ಅದ್ಯಾವ ರೀತಿಯಾಗಿ ಚೇಸಿಗನ್ನ ಮಾಡ್ತಾ ನೋಡಬೇಕಾಗಿದೆ. ಒಂದು ಹಂತದಲ್ಲಿ ಇರುವಾಗ ಪ್ರೇಕ್ಷಕರು ರಂಜಿಸುವ ಒಂದು ಕಾರ್ಯಕ್ರಮಕ್ಕಾಗಿ ಕಿರಣ್ ಅರ್ಸಿಕೆರೆ, ಮಿಕ್ಕಿ ಮೌಸ್ ಆಗಿ ನನ್ನಡೆ ಯಾಸೀನ್ ಅರಸೀಕೆರೆ ಗಂಭೀರ ವೇಷಧಾರಿಗಳಾಗಿ ಪ್ರೇಕ್ಷಕರು ರಂಜಿಸುವ ಒಂದು ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಹೊಸ ಆಟಗಾರ ಮನೋಜ್ ಎಂಟ್ರಿಯನ್ನು ಭಾಗ ಪಡಿತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಇತಿಹಾಸ ನಡೀತಿರುವಂತಹ ಮೊದಲ ಬಾರಿಯ ಹಗಲು ರಾತ್ರಿಯ ಹೊಂದದ ಬೆಳಕಿನ ಒಂದು ಅತಿ ಯಶಸ್ವಿ ಪಂದ್ಯಕೂಟ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಸಾಗ್ತಾ ಇದೆ. ರಾನ್ ಎಸೆರುವಂತ ಚೆಂಡು ನಡುವೊಂದೋಟಗಳ ಹೆಚ್ಚುವರಿಯ ಸೇರ್ಪಡೆ ಲಾಂಗಾನಿ ಬಾಲ್ ದಾಖಲಾಗ್ತಾ ಇದೆ. ತನ್ನ ಮತ್ತೆ 1 ಓಟಗಳ ಹೆಚ್ಚುವರಿಯ ಸೇರ್ಪಡೆ ಮಾಡ್ಕೊಳ್ತಾ ಇದ್ದಾರೆ. 7 ಓಟಗಳು ದಾಖಲಾಗ್ತಾ ಇದೆ ಕೂಡ. 7 ಲಾಸ್ ಆಫ್ 1. Last 3 balls are remaining now. ನಾಲ್ಕನೆಯ ಚೆಂಡು ಇದರ ಮಧ್ಯೆ ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ರಾಮ್ ಮತ್ತೊಂದು ಡಾಟೆಡ್ ಚೆಂಡನ್ನು ದಾಖಲಿಸಿದ್ರು. ಪೂರ್ಣಾಂತವಾಗಿ ಬೀಳ್ತಕ್ಕಂಥ ಚೆಂಡು ಮತ್ತೆ ಗತಿ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಓಟಗಳನ್ನು ನೀಡ್ತಾ ಇಲ್ಲ ಕೂಡ.
ಡಾಲರ್ ಚೆಂಡುಗಳು ಮತ್ತೆ ಸೇರ್ಪಡೆ. ಕೊನೆಯ ಒಂದು ಎಸೆತ 2 ಪವರ್ ಪ್ಲೇ ಹಂತದ ಬಾಕಿ ಉಳ್ಕೊಳ್ತಾ ಇದೆ. ಕೊನೆ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ ಕೂಡ ಅಂತಿಮ ಚೆಂಡಿಗಾಗಿ. ಪರಿಣಾಮವಾಗಿ ಬೀಳ್ತಕ್ಕಂಥ ಚೆಂಡು ಮತ್ತೆ ಲಾಫ್ಟರ್ ಶಾಟ್ ದಾಖಲಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಲಾಂಗನಿ ಭಾಗದ ನಡುವೆ ಒಂದೋಟಗಳ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ಕೂಡ ಅಂಕಿಅಂಶಗಳ ಬಗ್ಗೆ 2 ಓವರ್ಗಳ ಮುಕ್ತಾಯದ ಹಂತದಲ್ಲಿ 8-1 8ಕ್ಕೆ 1 ಕೊನೆಯ 24 ಚೆಂಡುಗಳಿದೆ. ಪಂದ್ಯಾಟ ಜಯಕ್ಕಾಗಿ 50 ಓಟ್ಗಳು ಬರಬೇಕಾಗುತ್ತೆ. ಒಂದರ ರಘು ಮತ್ತು ಸಂದೀಪ ರೆಡ್ಡಿ ಅವರ ಒಂದು ಸಂಪೂರ್ಣ ಸಹಕಾರದ ನಡುವೆ ಅತಿ ಯಶಸ್ವಿ ಪಂದ್ಯಕೂಟ. RHL ಹೋಮ್ ಲೋನ್ಸ್ ಕನ್ಸಲ್ಟೆನ್ಸಿ ಚಿಕ್ಕಬಳ್ಳಾಪುರ, ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಇದರ ಒಂದು ಸಂಯುಕ್ತ ಆಶ್ರಯದಲ್ಲಿ ಅತಿ ಯಶಸ್ವಿ ಪಂದ್ಯಕೂಟವನ್ನು ಕಾಣ್ತಾ ಇದ್ದೀವಿ ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲೇ. ಮೂರನೇ ಓವರ್ಗಾಗಿ ಬೌಲರ್ ಲಕ್ಷ್ಮಣನ ಮತ್ತೆ ಬಳಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಕೆ ಫ್ಯಾಷನ್ಸ್ ಶಿಡ್ಲಘಟ್ಟ ಪರವಾಗಿ. ಲಾಫ್ಟ್ ಶಾಟ್ ಕಾಣಬಲ್ಲ ಚೆಂಡು ಶಾರ್ಟ್ ಬಣಿಗೆ ನಡುವೆ ದಾಖಲಿಸ್ತಾ ಇದ್ದಾರೆ. ಕೇವಲ 1 ಓಟುಗಳ ಹೆಚ್ಚುವರಿ ಸೇರ್ಪಡೆ. ಸ್ಟ್ರೈಕ್ ರೊಟೇಟ್ ಅನ್ನು ಕೂಡ ಮಾಡಿಕೊಂಡ್ರು. 1 ಓಟುಗಳು ಭರತ್ ರೆಡ್ಡಿ ದಾಖಲಿಸುವ ಹಂತಕ್ಕೆ ಬರ್ತಾ ಇದ್ದಾರೆ. ಮೊತ್ತ 9 ಓಟವನ್ನು ತಲುಪ್ತಾ ಇದೆ ಕೂಡ. ಸ್ಟ್ಯಾಪ್ ಔಟ್ ಅನ್ನ ಮತ್ತೆ ಮಾಡ್ತಾ ಇದ್ದಾರೆ. ಈತನ ಮೇಲೆ ಮತ್ತೆ ಓಟ್ಗಳು ಬರ್ತಾ ಇಲ್ಲ ಕೂಡ. ಆ ನಿಟ್ಟಿನಲ್ಲಿ ಮತ್ತೆ ನಾರ್ಮಲ್ಗಳ ಸೇರ್ಪಡೆ. ಕೊನೆಯ 4 ಎಸೆತ 3ನೇ ಓವರ್ನಲ್ಲಿ ಪ್ರಗತಿಯಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಇದರ ಮಧ್ಯೆ ರೇವನ್ ಶಾಟ್ ಕಾಣಬಲ್ಲ ಚೆಂಡು ಕಾಯುತ್ತಿದ್ದ ಕೈಗಳಿಗೆ ಮತ್ತೆ ಕ್ಯಾಚ್ ಅನ್ನು ನೀಡ್ತಾ ಇದ್ದಾರೆ. ತರ್ಮಾನಿ ಭಾಗ ನಡುವೆ ಒಂದು ಕ್ಯಾಚ್ ಅನ್ನು ಇವಾಗ ಪಡ್ಕೊಂಡ್ರು. 2ನೇ ವಿಕೆಟ್ಸ್ ಆಘಾತವೂ ಕೂಡ. 9ಕ್ಕೆ 2. ತರುವಾಯ ದಾಂಡಿಗನ ಸೇರ್ಪಡೆ. ಅವ್ರ ಫಾಲ್ ತಗೊಂಡು ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಯಂಗ್ ಸ್ಟಾರ್ ಬಾಗೇಪಳ್ಳಿಯ ಪರವಾಗಿ. ಕಳೆದ ಬಾರಿ ಮಳೆ ಒತ್ತಡವನ್ನು ಕೊಟ್ಟರು ಕೂಡ ಪಂದ್ಯಾಟವನ್ನ ಅಚ್ಚುಕಟ್ಟಾಗಿ ಮತ್ತೆ ಮುಂದುವರಿಸುವ ಒಂದು ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ. RHL ಕಪ್ಗಾಗಿ ತನ್ಮದೆ ಲೆಫ್ಟ್ ಹ್ಯಾಂಡ್ ಶಾಟ್ ಕಾಣಬಲ್ಲ ಚೆಂಡು ಡೀಪ್ ಮಿಡ್ಗೆ ನಾಳೆ ಬಾರಿ ಮ್ಯಾಕ್ಸಿಮಮ್ 6 ಆದಿ ಬಾರಿ ಷಡ್ಗ 6 ಓಟಗಳ ಸೇರ್ಪಡೆಯೂ ಕೂಡ. ಸಿಕ್ಸರ್ ಅನ್ನು ದಾಖಲಿಸಿದ್ರು. ನೋ ಬಾಲ್ ಸೂಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮೊತ್ತ ಕೂಡ ಒಂದರ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. 16 ಓಟಗಳು. 20 ಬಾಲ್ಸ್ ಆರ್ ರಿಮೈನಿಂಗ್ ನೌ.
42 runs are required. 20 ಎಸೆತ 42 ಓಟಗಳು ಇನ್ನು ಕೂಡ ಪಂದ್ಯಾಟ ಜಯಕ್ಕಾಗಿ ಬರಬೇಕಾಗಿದೆ. ಶಾರ್ಟ್ ರಾಸಿಂಗ್ ಡೆಲಿವರಿ ಮತ್ತೆ ಓಟವನ್ನು ನೀಡ್ತಾ ಇಲ್ಲ ಕೂಡ ಲಕ್ಷ್ಮಣ್. ಶಿಡ್ಲಘಟ್ಟ ಕೆವಿ ಫ್ಯಾಷನ್ಸ್ ಗಳ ಪರವಾಗಿ ಅಂತಿಮ ಚೆಂಡು ತೀರ ಲಾಫ್ಟ್ ಶಾಟ್ ಕಾಣವಲ್ಲ, ಹೊಡೆದ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಬಾಲ್ಸದ ಕ್ಯಾಚ್ ಕೂಡ ಕೈಸರ ಮುಖಾಂತರವಾಗಿ ಮತ್ತೊಂದು ವಿಕೆಟ್ ಪತನವಾಗ್ತಾ ಇದೆ. ನಮಸ್ಕಾರ ಚಿಕ್ಕಬಳ್ಳಾಪುರ, ಹೇಗಿದ್ದೀರಾ? ಸ್ಪೆಕ್ಟೇಟರ್ಸ್ ಅಂತ ಬರ್ತಾ ಇದ್ರೆ ಎಲ್ರು ಕೂಡ. ಸೊ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇದು ನಿಮ್ಮ ಆರ್ಎಚ್ಎಲ್ ಕಪ್ 2024. ಮೊದಲ 3 ಓವರ್ಗಳ ಮುಕ್ತಾಯದ ಹಂತದಲ್ಲಿ ತಳಮತ 16ಕ್ಕೆ 3, 16 ಲಾಸ್ ಆಫ್ 3. ಇದುವರೆಗೆ ಬಹಳಷ್ಟು ಉತ್ತಮ ಮಧ್ಯಸ್ಥಗಾರಿಕೆಯನ್ನು ಕಂಡ ಒಂದು ತಂಡ ಕೆವಿ ಫ್ಯಾಷನ್ ಶಿಡ್ಲಘಟ್ಟ. ಅದ್ಯಾವ ರೀತಿಯ ಎಸಗಾರಿಕೆಯನ್ನು ಕಾಣ್ತಾ ನೋಡಬೇಕಾಗಿದೆ. ಕೊನೆಯ 18 ಚೆಂಡುಗಳಲ್ಲಿ 42 ಓಟಗಳನ್ನು ದಾಖಲಿಸಬೇಕಾಗುತ್ತೆ. ಎನ್ ಸ್ಟಾರ್ ಪೂರ್ಣಾದಾಗಿ ಬಿಡ್ತಕ್ಕಂಥ ಚೆಂಡು ಮಿಟಿಗಡೆ ಬಂದ 41 ಓಟಗಳ ಪೂರೈಕೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸ್ಟ್ರೈಕ್ ರೊಟೇಟ್ ಅನ್ನು ಮಾಡಿಕೊಂಡ್ರು. 1 ಓಟಗಳ ಹೆಚ್ಚುವರಿಯ ಸೇರ್ಪಡೆ ಕೂಡ ಅಂಕಿಅಂಶಗಳ ಪಡೆಯನ್ನು ದಾಖಲಾಗ್ತಾ ಇದೆ. ಆರ್ಎಚ್ಎಲ್ ಕಪ್ 2024 ಋತುವಿನ ದಾಖಲೆ ಪದಕೂಟ ಚಿಕ್ಕಬಳ್ಳಾಪುರ ಇತಿಹಾಸ ದಾಖಲೆಯನ್ನು ಇಲ್ಲಿ ಬರೀತಾ ಇದೆ. ಮತ್ತೆರಡನೇ ಚೆಂಡಿಗಾಗಿ ರಾಮ್ ಹೆಸರುವಂತ ಚೆಂಡು. ಇದನ್ನ ಮತ್ತೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ ಕೂಡ. ಡಾಲರ್ ಚೆಂಡುಗಳು ಮಾತ್ರ ಅಂಕಿ ಅಂಶಗಳ ಪಡೆ ದಾಖಲಾಗ್ತಾ ಇದೆ. ಕೊನೆಯ 4 ಎಸ್ಗಳು ಓವರ್ನಲ್ಲಿ ಬಾಕಿ ಇಟ್ಕೊಳ್ತಾ ಇದೆ ಕೂಡ. ರಾಮ್ ಹೆಸರುವಂತ ಚೆಂಡು ಯಾರ ಕರವನ್ನ ದಿವಸ ಕೂಡ ಮತ್ತೆ ಓಟವನ್ನು ದಾಖಲಿಸ್ತಾ ಇಲ್ಲ. ಸತತ ಚೆಂಡುಗಳು ಡಾಲರ್ ಚೆಂಡುಗಳಾಗಿ ಮಾತ್ರ ದಾಖಲಾತಿಯನ್ನು ಪಡ್ಕೊಳ್ತಾ ಇದ್ದಾವೆ. ಓಟಗಳನ್ನು ದಾಖಲಿಸಬೇಕ ಸದ್ಯದ ಅನಿವಾರ್ಯತೆ ಕೂಡ ಇದೆ. ಬೌಂಡ್ರಿ ಸಿಕ್ಸರ್ಗಳು ಪಂದ್ಯಾಟ ಜಾಯಕ್ಕಾಗಿ ಬರಲೇಬೇಕಾಗಿದೆ. ನಾಲ್ಕನೆಯ ಚೆಂಡು ಕಾರ್ಬಿಯಾನ್ ರೋಬಳೆ ಮತ್ತೊಂದು ವಿಕೆಟ್ ಪತನ ಕೂಡ. ವಿಕೆಟ್ ಪತನವನ್ನ ಮತ್ತೆ ಕಂಡಿರುವಂತಹ ಒಂದು ತಂಡ 4ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. 17 ಓಟಗಳು. ಹೊಸದಾಂಡಿಗ ರಂಜಿತ್ ಈತನ ಮಧ್ಯೆ ಹೆಸರುವಂತ ಚೆಂಡು. ಓಟ್ಗಳ ಅವಕಾಶಗಳು ಮತ್ತೆ ಬರ್ತಾ ಇಲ್ಲ ಕೂಡ. 17ಕ್ಕೆ 4 ಆರಂಭಿಕ 4 ವಿಕೆಟ್ಸ್ಗಳ ಆಘಾತವನ್ನು ಕಂಡಿರುವಂತಹ ಯಂಗ್ ಸ್ಟಾರ್ ಯುನೈಟೆಡ್ ಬಾಗೇಪಳ್ಳಿಯ ತಂಡ ಒತ್ತಡದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ರಾಮ್ ಹೆಸರುವಂತ ಚೆಂಡು ಮತ್ತೆ ವೈಡ್ ಬಾಲ್. ಲಕ್ಷ್ಯ ತಿರುವನ್ನ ಕಂಡಿರುವಂತ ಚೆಂಡು. ವೈಡ್ ಬಾಲ್ ಸೂಚನೆ ನಾಯಕರು ಮತ್ತೆ ಕೂಡ ಮಾಡ್ತಾ ಇದ್ದಾರೆ. 1 ಓಟಗಳ ಹೆಚ್ಚುವರಿಯ ಸೇರ್ಪಡೆ. 18 ಓಟಗಳು ಅಂಕಿಅಂಶಗಳ ದಾಖಲಾಗ್ತಾ ಇದೆ.
ಅಂತಿಮ ಚೆಂಡು ಏತನ್ಮದೆ ಕಾರ್ಡ್ ಬಿಯಾಂಡ್ ಎನ್ನುವಂತ ಸೂಚನೆ ಬರ್ತಾ ಇದೆ. ತನ್ಮೂಲಕ್ಕಾಗಿ 4 ಓವರ್ಗಳ ಮುಕ್ತಾಯದ ಹಂತದಲ್ಲಿ ತಂಡದ ಮೊತ್ತ 18ಕ್ಕೆ 5. ಮೋಟು ಮಿಕ್ಕಿ ಇಬ್ರು ಡ್ಯಾನ್ಸು ಸೂಪರ್. ನಮ್ಮ ಪ್ರಮುಖ ಸಂಘಟಕರು ರಘು ಸರ್ ಅವರ ಕಾರ್ ಕೀ ಯಾರಿಗಾದ್ರೂ ಸಿಕ್ಕಿದ್ರೆ ದಯಮಾಡಿ ಕೊಡಿ. ಬಹುಶಃ ಈ ಒಂದು ಬ್ಯುಸಿ ಶೆಡ್ಯೂಲ್ಸ್ ಅಲ್ಲಿ ಕಾರ್ ಕೀ ಕೂಡ ಮಾಡ್ತಿದ್ದಾರೆ. ಈ ಒಂದು ಕಾರ್ ಕೀ ಯಾರಿಗಾದ್ರೂ ಸಿಕ್ಕಿದ್ರೆ ದಯಮಾಡಿ ರಘು ಸರ್ ಅವರು ಇಲ್ಲೇ ಪ್ರಮುಖ ವೇದಿಕೆ ಹತ್ರ ಇದ್ದಾರೆ ಅಂಡ್ ಅವರಿಗೆ ತಲುಪಿಸಿ. ಔಟ್ ಟು ನಮ್ಮ ಭಾನುಪ್ರಕಾಶ್. ಕೊನೆಯ 12 ಎಸೆಗಳು ಬಾಕಿ ಉಳ್ಕೊಳ್ತಾ ಇದೆ. 40 ಓಟ್ಗಳು ಬರಬೇಕಾಗಿದೆ ಜಯಕ್ಕಾಗಿ. ಮೊಯಿನ್ ಎಸ್ಕಾರ್ ಭಾಗದಲ್ಲಿ ಶಾರ್ಟ್ ರಾಸಿಂಗ್ ಡಾಲ್ವರ್ ಈತನ ಸ್ಕಾರ್ ಈ ಭಾಗದಲ್ಲಿ ಡಬಲ್ ಸ್ಲಾಟ್ 6 6 ಓಟಗಳ ಸೇರ್ಪಡೆ. ಭರತ್ ರೆಡ್ಡಿ ಎರಡನೇ ಚಣಿಯ ಮತ್ತೆ ಮೊಯಿನ್. ಔಟ್ ರಜ್ ಆಗಿರುವಂತ ಚೆಂಡು. ನಡು ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಕೇವಲ 1 ಓಟ್ಗಳ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. ತಂಡದ ಮತ್ತೆ 25 ಓಟವನ್ನು ತಲುಪ್ತಾ ಇದ್ದಾರೆ. 10 balls are remaining now. 33 runs are required. 10 ಎಸೆತ 33 ಅವಶ್ಯಕತೆ. ರಿವರ್ಸ್ ಶಾಟ್ ಮಾಡುವಂತ ಒಂದು ಪ್ರಯತ್ನಗಳಿತ್ತು. ಮತ್ತೆ ಓಟವನ್ನು ನೀಡ್ತಾ ಇಲ್ಲ ಕೂಡ. 58ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಉಳಿಸುವುದಕ್ಕಾಗಿ ಕೆವಿ ಫ್ಯಾಷನ್ಸ್ ಶಿಡ್ಲಘಟ್ಟದ ಎಸೆಗಾರರು ಬಹಳಷ್ಟು ಉತ್ತಮ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ RHL ಕಪ್ಗಾಗಿ ನಾಲ್ಕನೇ ಚೆಂಡನ ಎಸೆದ್ರು. ವೈಡ್ ಬಾಲ್. ಅಕ್ರಮ ಎಸ ಸೂಚನೆ ಮತ್ತೆ ಕೊಡ ಮಾಡಿದ್ರು. ತಡ ಮತ್ತೆ 11 ಓಟ್ಗಳ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. ನಾಲ್ಕನೇ ಚೆಂಡು ಮತ್ತೆ ಡಾಡರ್ ಚೆಂಡುಗಳ ಸೇರ್ಪಡೆ. ಓಟಗಳನ್ನ ಮತ್ತೆ ನೀಡ್ತಾ ಇಲ್ಲ ಕೂಡ. ಹಗಲು ರಾತ್ರಿಯ ಆನಿಶಿ ಪಂದ್ಯಕೂಟದಲ್ಲಿ ಸಾಗ್ತಾ ಇದೆ. RHL ಕಪ್ 2024ಕ್ಕಾಗಿ 5ನೇ ಚಂಡಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಶಾರ್ಟ್ಮಿಟ್ಗೆ 1 ಓಟ್ಗಳ ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶದ ಖಾತೆಯನ್ನು ಕಾಣ್ತಾ ಇದೆ. ಕೇವಲ 1 ಓಟ್ಗಳ ಅವಕಾಶವನ್ನು ಮಾಡಿಕೊಟ್ರು. ಸ್ಕೋರ್ ಮೋಸನ್ 27. 27ರ ಮೊತ್ತ ಇದುವರೆಗೆ ದಾಖಲಾಗ್ತಾ ಇದೆ ಕೂಡ. ಅಂತಿಮ ಚೆಂಡು ಮೇಟುಗಡೆ ದಾಖಲಾತಿಯನ್ನು ಕಾಣ್ತಾ ಇದ್ದಾವೆ. 1 ಓಟ್ಗಳ ಸೇರ್ಪಡೆ ಮಾತ್ರ ಅಂಕಿಅಂಶಗಳು ಬರೆದು ದಾಖಲಾಗ್ತಾ ಇದೆ. ಅಂಡ್ ಆಫ್ ಓವರ್ ನಂಬರ್ 5 ಮುಕ್ತಾಯವನ್ನು ಕಂಡಿರುವಂತಹ 5 ಓವರ್ ಅರ್ಥಾತ್ 30 ಚೆಂಡುಗಳಲ್ಲಿ ತಂಡದ ಮೊತ್ತ 28 ಓಟಗಳು. 6 ಎಸೆತ ಅಂತಿಮವಾಗಿ 30 ಓಟ್ಗಳು ಬರಬೇಕಾಗಿದೆ.
ಫ್ರೆಂಡ್ಸ್ ಬಾಗೇಪಲ್ಲಿ ವರ್ಸಸ್ MCC ಗೌರಿಬಿದನೂರು ಮುಂದಿನ ಪಂದ್ಯಾಟ ಇರ್ತದೆ. ಆಲ್ರೆಡಿ MCC ಒಂದಟ ಸೂಚನೆ ಕೂಡ ಮಾಡ್ತಾ ಇದೆ. ಆದಷ್ಟು ಬೇಗ ಡಿಸಿಷನ್ ಪಡ್ಕೊಳ್ಬೇಕು ಎನ್ನುವುದಾಗಿ ನಿಮ್ಮನ್ನ ಕೇಳ್ತಾ ಇದ್ದೀವಿ. ಆರು ಎಸೆತ 30 ಮುಷ್ಕರ ಎಸ್ಆರ್ಗೆ ಭಾಗದಲ್ಲಿ ಕಿಶಾನ್ ಪರಿಚಯ ಮಾಡ್ತಾ ಇದೆ. ಸ್ಲಾಗೋರ್ನ ಸಹಗಾರಿಕೆ ಭಾಗದಲ್ಲಿ ಕೆವಿ ಫ್ಯಾಷನ್ಸ್ ಶಿಡ್ಲಘಟ್ಟ ಪರವಾಗಿ ಆರಂಭಿಕ ಚೆಂಡು ನಾಡು ಓಟಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಕೂಡ. ಶಮೀರ್ ಅವರ ಸಾರಥ್ಯದ ಹೆಮ್ಮೆಯ ಸಂಸ್ಥೆ ಈ ಟೂರ್ನಮೆಂಟಿನ ಅತಿ ಯಶಸ್ವಿ ನೇರ ಪ್ರಸಾರವನ್ನು ಮಾಡ್ತಾ ಇದೆ. S7 ಸ್ಪೋರ್ಟ್ಸ್. ಶಾರ್ಟ್ ರಾಸಿಂಗ್ ಡಾಲ್ವಾರೆ ತೀರಾ ಲಾಫ್ಟ್ ಶಾಟ್ ಕಾಣಬಲ್ಲ ಚೆಂಡು ಲಾಗಾನಿ ಬಲ ಹತ್ತ ಕ್ಯಾಚ್ ಅನ್ನು ಪಡ್ಕೊಂಡ್ರು. ವಿಕೆಟ್ ಪತನ. ಆರನೇ ವಿಕೆಟ್ಸ್ ಅನ್ನ ಕಳ್ಕೊಂಡಿರುವಂತ ತಂಡ 28 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಅಂಗಾಣ ಭಾಗದಲ್ಲಿ ಹೊಸ ದಾನಿಗಳ ಕಲಿಕೆಯನ್ನು ಮಾಡ್ತಾ ಇದೆ ಒಂದು ಹಂತದಲ್ಲಿ. ಪೂರ್ಣಾಂತವಾಗಿ ಬಿಡ್ತಕ್ಕಂಥ ಚೆಂಡು ಲಾಫ್ಟ್ ಶಾಟ್ ಕಾಣಬಲ್ಲ ಹೊಡೆತ ತನ್ಮೂಲಕ್ಕಾಗಿ ಬಂದಷ್ಟೇ ವೇಗದಲ್ಲಿ ರವಿ ವಾಪಸ್ ಆದ್ರು. 7ನೇ ವಿಕೆಟ್ ಪತನ. ಓಳು ಹೋದರುಗಳನ್ನು ಕಳ್ಕೊಂಡು ಆಡ್ತಾ ಇರ್ತಕ್ಕಂಥ ತಂಡ 28ರ ಓಟವನ್ನು ಮಾತ್ರ ದಾಖಲಿಸಿಕೊಂಡು ಆಡ್ತಾ ಇದೆ. ಯಂಗ್ ಸ್ಟಾರ್ ಯುನೈಟೆಡ್ ಬಾಗೇಪಲ್ಲಿಯ ಪರವಾಗಿ ಕೊನೆಯ 3 ಚೆಂಡುಗಳು ಮಾತ್ರ ಅಂತಿಮ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಬಹಳಷ್ಟು ಉತ್ತಮತೆ ಒಂದು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಶಿಡ್ಲಘಟ್ಟದ ಕೆವಿ ಫ್ಯಾಷನ್ಸ್ ಸುಲಭ ಜಾತದ ಮುನ್ನುಗ್ಗುವ ಎಲ್ಲ ಲಕ್ಷಣವನ್ನು ತೋರ್ಪಡಿಸ್ತಾ ಇದೆ. ಪ್ರತಿಷ್ಠಿತ RHL ಕಪ್ಗಾಗಿ ಇಲ್ಲಿ ಹೋರಾಟವನ್ನು ಕಣಕ್ಕಿಟ್ಟು ಆಡ್ತಾ ಇದೆ. ಹೊಸ ದಾನಿಗಳ ಸೇರ್ಪಡೆ ಲೆಫ್ಟ್ ಆಟಗಳಿಸಿರುವಂತ ಚೆಂಡು ಫುಲ್ ಶಾಟ್ ಮಾಡುವಂತ ಪ್ರಯತ್ನ ಇದನ್ಮದೆ ಡೆಬ್ಸ್ ಕಾರ್ನರ್ ಮತ್ತೆ ಕ್ಯಾಚ್ ಅನ್ನು ಪಡೀತಾ ಇದ್ದಾರೆ. 8ನೇ ವಿಕೆಟ್ ಪತನ. ಹೊಸ ನಾಡಿಗಳ ಕಲಿಕೆಯನ್ನು ಮಾಡ್ತಾ ಇದೆ. ಮತ್ತೆ ತಡೆಮುಡಿ ಓಟವನ್ನು ದಾಖಲಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಶಸ್ಸನ್ನ ಕೂಡ ಈ ಒಂದು ಹಂತದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಕೊನೆಯ ಒಂದು ಚೆಂಡು ಕೊನೆಯ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಮಧ್ಯೆ ಹೋದರಿಗಳ ಆಘಾತವನ್ನ ಕಂಡಂತ ಒಂದು ತಂಡ ಆ ನಿಟ್ಟಿನಲ್ಲಿ ನಿರ್ಣಾಯಕ ಒಂದು ಜಯದತ್ತ ಮುನ್ನುಗ್ತಾ ಇದೆ ಕೂಡ. ಕೆವಿ ಫ್ಯಾಷನ್ಸ್ ಶಿಡ್ಲಘಟ್ಟದ ತಂಡ ನಿರ್ಣಾಯಕ 29 ಓಟಗಳ ಅಂತರ ಜಯವನ್ನು ಕೂಡ ಒಂದು ಪಂದ್ಯ ದಾಖಲಿಸಿದ್ರು. ಅಭಿನಂದನೆ ಸಮರ್ಪಿಸ್ತಾ ಇದ್ದೀವಿ. ಪರಾಜಯವನ್ನು ಕಂಡಂತ ತಂಡಕ್ಕೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ.